ವಿದ್ಯಾರ್ಥಿಗಳಿಗೆ ಶುಭೋದಯ. ಮಕ್ಕಳೇ, ಈ ದಿನ ನಾವು ಗಣಿತದ 1ನೇ ತರಗತಿಯ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ನಿಮ್ಮ ಪುಸ್ತಕವನ್ನು ತೆಗೆದುಕೊಳ್ಳಿ. ಇಲ್ಲಿ ಗಣಿತದ ಮೊದಲನೆಯ ಪಾಠ, ಅದರ ಕುರಿತು ನಾವು ಇವತ್ತು ಚರ್ಚಿಸೋಣ. ಇಲ್ಲಿ ಗಣಿತದ ಮೊದಲನೇ ಪಾಠ ಸ್ಥಳಾವಕಾಶದ ಅರಿವು ಅಂತಕ್ಕಂಥದ್ದು. ಮಕ್ಕಳೇ, ನಾವು ಇಲ್ಲಿ ಸ್ಥಳಾವಕಾಶ ಅಂತಕ್ಕಂಥದ್ದು ತುದಿ, ತಳ, ಮೇಲೆ, ಕೆಳಗೆ, ಒಳಗೆ, ಹೊರಗೆ, ಮೇಲ್ಗಡೆ, ಕೆಳಗಡೆ, ಹತ್ತಿರ, ದೂರ, ಇವುಗಳ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ತುದಿ ಮತ್ತು ತಳ ಅಂತಕ್ಕಂಥದ್ದು, ಈ ಮೊದಲನೇ ಅಧ್ಯಾಯದಲ್ಲಿ ತುದಿ ಮತ್ತು ತಳ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಮನೆ ಇದೆ. ಆ ಮನೆಗೆ ಒಬ್ಬ ವ್ಯಕ್ತಿ ಬಣ್ಣ ಬಳಿಯುತ್ತಿದ್ದಾನೆ. ಅವನ ಹೆಸರು ಅನಂತ. ಈ ಮನೆಗೆ ಬಣ್ಣವನ್ನು ಬಳಿಯಬೇಕಾದರೆ ಅವನು ಏಣಿಯನ್ನು ಮನೆಗೆ ಹಚ್ಚಿದ್ದಾನೆ. ಅನಂತನು ಏಣಿಯ ತುದಿಯ ಮೇಲೆ ನಿಂತುಕೊಂಡು ಬಣ್ಣವನ್ನು ಬಳಿಯುತ್ತಿದ್ದಾನೆ. ಅಂದರೆ ಅನಂತ ಏಣಿಯ ತುದಿಯಲ್ಲಿ ಇದ್ದಾನೆ. ಇಲ್ಲಿ ತುದಿಯ ಬಗ್ಗೆ ನಾವು ತಿಳಿದುಕೊಂಡೆವು. ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮರ ಇದೆ. ಈ ಮರದ ಮೇಲ್ಗಡೆ, ಅಂದರೆ ಮರದ ತುದಿಯ ಮೇಲೆ ಒಂದು ಪಕ್ಷಿ ಕುಳಿತುಕೊಂಡಿದೆ. ಅಂದರೆ ಇಲ್ಲಿ ನಾವು ತುದಿ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ತಿಳಿದುಕೊಂಡೆವು. ಮರದ ತುದಿಯ ಮೇಲೆ ಪಕ್ಷಿ ಕುಳಿತಿದೆ. ಏಣಿಯ ತುದಿಯ ಮೇಲೆ ಅನಂತನು ನಿಂತುಕೊಂಡು ಬಣ್ಣವನ್ನು ಬಳಿಯುತ್ತಿದ್ದಾನೆ. ಈ ರೀತಿ ತುದಿ ಅಂತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಸಹಿತ ಮನೆಯ ತುದಿಯ ಮೇಲೆ ಅಂತಕ್ಕಂಥದ್ದು ಸಾಕಷ್ಟು ವಿಚಾರಗಳು, ಉದಾಹರಣೆಗಳು ಸಿಗುತ್ತವೆ. ಇಲ್ಲಿ ಕಂಬದ ಮೇಲೆ ಕೋತಿ ಅಥವಾ ಮಂಗ ಕುಳಿತಿದೆ. ಇದು ಎಲ್ಲಿ ಕುಳಿತಿದೆ? ಕಂಬದ ಮೇಲೆ ಅಥವಾ ಕಂಬದ ತುದಿಯ ಮೇಲೆ ಕೋತಿ ಕುಳಿತಿದೆ. ನೋಡಿ, ಸರಿಯಾಗಿ ನೋಡಿ, ತುದಿಯ ಮೇಲೆ ಕುಳಿತಿದೆ. ಕೋತಿ ಕಂಬದ ತುದಿಯ ಮೇಲೆ ಕುಳಿತಿದೆ. ಇಲ್ಲಿ ಒಂದು ಪಾಟ್ ಇದೆ, ಮಡಿಕೆ ಇದೆ. ಈ ಮಡಿಕೆಯ ತಳದಲ್ಲಿ ಬೆಂಕಿ ಹಚ್ಚಲಾಗಿದೆ. ನಾವು ಮನೆಯಲ್ಲಿ ನೀರನ್ನು ಕಾಯಿಸಬೇಕಾದರೆ, ಅಡುಗೆಯನ್ನು ಮಾಡಬೇಕಾದರೆ ಪಾತ್ರೆಯ ಕೆಳಗಡೆ ನಾವು ಏನು ಮಾಡ್ತೀವಿ? ಬೆಂಕಿಯನ್ನು ಹಚ್ತೀವಿ. ಅಂದರೆ ಇಲ್ಲಿ ಪಾಟ್ ಕೆಳಗಡೆ, ಅಂದರೆ ಒಂದು ಮಡಿಕೆಯ ಕೆಳಗಡೆ ಏನಿದೆ ಅಂದರೆ ಬೆಂಕಿಯನ್ನು ಹಚ್ಚಿದೆ. ಇದಕ್ಕೆ ನಾವು ತಳ ಎಂದು ಕರೆಯುತ್ತೇವೆ. ತುದಿ ಮತ್ತು ತಳ. ಇಲ್ಲಿ ಒಂದು ಗ್ಲಾಸ್ ಇದೆ. ಈ ಗ್ಲಾಸ್ದಲ್ಲಿ ಹಾಲು ಇದೆ. ಈ ಹಾಲು ಗ್ಲಾಸಿನ ತಳದಲ್ಲಿ ಇದೆಯೋ ತುದಿಯಲ್ಲಿ ಇದೆಯೋ? ಹೇಳಿ ಮಕ್ಕಳೇ. ಇಲ್ಲಿ ಹಾಲು ಗ್ಲಾಸಿನ ತಳದಲ್ಲಿ ಇದೆ. ಇದು ತುದಿ ಮತ್ತು ತಳ. ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ ಮಕ್ಕಳೇ. ಇಲ್ಲಿ ಒಂದು ಮಡಿಕೆ ಇದೆ. ಈ ಮಡಿಕೆಗೆ ಒಂದು ಹೋಲ್, ತಳದಲ್ಲಿ ರಂಧ್ರವಿದ್ದು, ಈ ರಂಧ್ರದಿಂದ ಮಡಿಕೆಯಲ್ಲಿರುವ ನೀರು ಹೊರ ಹೋಗುತ್ತಿದೆ. ಹಾಗಾದರೆ ಈ ರಂಧ್ರ ಎಲ್ಲಿದೆ? ಮಡಿಕೆಯ ತಳದಲ್ಲಿ ಇದೆಯೋ ಅಥವಾ ತುದಿಯಲ್ಲಿ ಇದೆಯೋ? ಮಡಿಕೆಯ ತಳದಲ್ಲಿಯೇ ಇದೆ. ಇದು ತಳ ಅಂತಕ್ಕಂಥದ್ದು. ಮಕ್ಕಳೇ, ಇಲ್ಲಿ ಒಂದು ಪಾಟ್ ಇದೆ. ಹೂವಿನ ಗಿಡವಿದೆ. ಈ ಗಿಡದಲ್ಲಿ ಒಂದು ಹೂ ಇದೆ. ಅದನ್ನು ಪಾಟದಲ್ಲಿ ಹಚ್ಚಲಾಗಿದೆ. ಹಾಗಾದರೆ ಮಕ್ಕಳಲ್ಲಿ ಹೂ ಎಲ್ಲಿದೆ? ಗಿಡದ ತುದಿಯಲ್ಲಿದೆ. ಪಾಟ್ ಎಲ್ಲಿದೆ? ಗಿಡದ ತಳದಲ್ಲಿದೆ. ಗಿಡದ ತಳದಲ್ಲಿ ಪಾಟ್ ಇದೆ. ಗಿಡದ ಮೇಲ್ಗಡೆ ಹೂ ಇದೆ. ತುದಿಯಲ್ಲಿ ಹೂ ಇದೆ, ತಳದಲ್ಲಿ
ಫಾಟ್ ಇದೆ. ಮಕ್ಕಳು ಇಲ್ಲಿ ನೋಡಿ 2 ಫಾಟ್ಗಳಿವೆ, ಅಂದರೆ 2 ಮಡಿಕೆಗಳಿವೆ. ಇಲ್ಲಿ ತಳದಲ್ಲಿರ್ತಕ್ಕಂಥ ಮಡಿಕೆಗೆ ನಾವು ಗುರುತನ್ನು ಹಾಕಬೇಕು. ಅಂದರೆ ತಳದಲ್ಲಿರ್ತಕ್ಕಂಥ ಮಡಿಕೆಗೆ ನಾವು ಗುರುತನ್ನು ಹಾಕಬೇಕು. ಇದರಲ್ಲಿ ತಳದಲ್ಲಿರ್ತಕ್ಕಂಥ ಮಡಿಕೆ ಯಾವುದಿದೆಯೋ ಅದಕ್ಕೆ ನಿಮ್ಮ ಪೆನ್ಸಿಲ್ನಿಂದ ಗುರುತು ಹಾಕಿ. ಮಕ್ಕಳು ಇಲ್ಲಿ ನೋಡಿ, ಇಲ್ಲಿ ಮೂಟೆಗಳಿವೆ. ಮೂಟೆ ಅಂದರೆ ಮನೆಯಲ್ಲಿ ಚೀಲಗಳನ್ನು ಒಂದರ ಮೇಲೆ ಒಂದು ಒಟ್ಟಿದ್ದಾರೆ. 1 2 3 4 5 ಚೀಲಗಳಿವೆ. ಇಲ್ಲಿ ತುದಿಯಲ್ಲಿರ್ತಕ್ಕಂಥ ಚೀಲಿಗೆ ನಾವು ಪೆನ್ಸಿಲ್ನಿಂದ ಗುರುತನ್ನು ಹಾಕಬೇಕು. ಹಾಕ್ತಿರಲ್ಲ ಮಕ್ಕಳೇ? ಮೇಲೆ ಇರ್ತಕ್ಕಂಥ ತುದಿಯಲ್ಲಿರ್ತಕ್ಕಂಥ ಚೀಲಕ್ಕೆ ನಾವು ಗುರುತನ್ನು ಹಾಕಬೇಕು. ಮಕ್ಕಳು ಇಲ್ಲೊಂದು ಇದೆ ನೋಡಿ, ಇಲ್ಲಿ ರಿಂಗ್ಗಳಿವೆ, ಬಿಲ್ಲೆಗಳಿವೆ. ಇಲ್ಲಿ ಎಷ್ಟು ಬಿಲ್ಲೆಗಳಿವೆ? 1 2 3 4 5 6 7 ಬಿಲ್ಲೆಗಳಿವೆ. ಎಷ್ಟು ಬಿಲ್ಲೆಗಳಿವೆ? 7 ಬಿಲ್ಲೆಗಳಿವೆ. ಇಲ್ಲಿ ತಳದಲ್ಲಿರ್ತಕ್ಕಂಥ ಬಿಲ್ಲಿಗೆ ನಾವು ಗುರುತನ್ನು ಹಾಕಬೇಕು. ತಳದಲ್ಲಿ ಯಾವ ಬಿಲ್ಲೆ ಇದೆ ಅದಕ್ಕೆ ನಾವು ಗುರುತನ್ನು ಹಾಕಬೇಕು. ರೆಡ್ ಕಲರ್ ಇದೆಯಲ್ಲ, ಕೆಂಪು ಬಣ್ಣದ್ದು, ಅದಕ್ಕೆ ನಾವು ಸೀಸಿನಿಂದ ಗುರುತನ್ನು ಹಾಕಬೇಕು. ಮಕ್ಕಳೇ, ಇಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಸೇಬು ಹಣ್ಣುಗಳಿವೆ ನೋಡಿ. ತಳದಲ್ಲಿ 5, ಅದರ ಮೇಲೆ 4, ಅದರ ಮೇಲೆ 3, ಅದರ ಮೇಲೆ 2, ಅದರ ಮೇಲೆ 1. ಇಲ್ಲಿ ಏನು ಮಾಡಬೇಕು ನಾವು ಕೆಲಸ ಅಂದರೆ, ಇಲ್ಲಿ ಮೇಲೆ ಇರ್ತಕ್ಕಂಥ ಸೇಬಿಗೆ, ತುದಿಯಲ್ಲಿರ್ತಕ್ಕಂಥ ಸೇಬಿಗೆ ನಾವು ಬಣ್ಣವನ್ನು ಹಚ್ಚಬೇಕು. ತುದಿಯಲ್ಲಿರ್ತಕ್ಕಂಥ ಸೇಬಿಗೆ ನಾವು ಬಣ್ಣವನ್ನು ಹಚ್ಚಬೇಕು. ಮಕ್ಕಳೇ, ಇದನ್ನು ನಾವು ತುದಿ ಮತ್ತು ತಳ ಅಂತಕ್ಕಂಥ ವಿಷಯದ ಬಗ್ಗೆ ತಿಳಿದುಕೊಂಡೆವು. ನಾಳೆಯ ದಿವಸ ಮತ್ತೆ ನಾವು ಮುಂದಿನ ಅಭ್ಯಾಸವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.